Okay, let's go. Hey guys, welcome back to the new vlog. ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ ಊರಿಗೆ ಹೋಗೋಕ್ಕೆ ಅಂತ. ಅಪ್ಪ ಏನೋ ಬಾಕ್ಸ್ ತರಕ್ಕೆ ಹೇಳಿದ್ರು, ಈ ಬಾಕ್ಸ್ ತರಕ್ಕೆ ಹೋಗ್ಬೇಕು. ನಮ್ಮ ಕೀಯಲ್ಲಿ ಇಟ್ಟಿದೆ ಅಪ್ಪ. ಹಾಂ, ಕೀ ತಗೊಂಡು ಈಗ ಹೋಗಿ ಅದೊಂದೆರಡು ಬಾಕ್ಸು ನೋಡಬೇಕು. ಅದು ಸ್ಕೂಟಿಲಿ ಇಟ್ಕೊಂಬರೋಕ್ಕಾಗುತ್ತಾ ಇಲ್ವಾ ಅಂತ. ಅದು ಡಿಕ್ಕಿಗೊಂದು ಹಾಕಬೇಕು, ಇನ್ನೊಂದು ಮುಂದೆ ಇಟ್ಕೊಂಬರ್ಬೇಕು, ಇಲ್ಲ ಪ್ಯಾಕೆಟಲ್ಲಿ ತರಿಸ್ಬೇಕು, ನೋಡ್ಬೇಕಲ್ಲ ಹೋಗಿ. ಸೊ ಬನ್ನಿ ಹೋಗಿ ಏನು ಅಂತೆಲ್ಲ ನೋಡಿ ಸೆಟ್ರೇಟ್ ಮಾಡ್ಕೊಂಬರೋಣ. ಲೆಟ್ಸ್ ಗೋ. ಸೊ ಗಾಯ್ಸ್, ಅದು ಒಂದು ಕಡೆ ಬಾಕ್ಸ್ ಇಸ್ಕೊಂಡೆ, ಬಟ್ ಇನ್ನೊಂದು ಕಡೆ ಇಸ್ಕೊಳ್ಳೋಕ್ಕೆ ಅವರು 10 ಗಂಟೆಗೆ ಹೇಳಿದ್ರಂತೆ ಅಪ್ಪ ಕೊಡೋಕ್ಕೆ. ಸೊ ಅವರು 10 ಗಂಟೆಗೆ ಹೇಳಿದರು ಅಂತ ಅಂದರು. ಸರಿ ಆಯಿತು, 10 ಗಂಟೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ 10 ಗಂಟೆಗೆ ಹೋಗಿ ಇಸ್ಕೊಳ್ಳೋಣ, ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ ಊರಿಗೆ. ಒಂದೇ ಬಾಕ್ಸ್ ಆಗಿದ್ದು, ಅದೇ ಸ್ವೀಟು ಅದೊಂದೇ ಆಗಿದ್ದು. ಸುಂದರ ಅಂಕಲ್ ಒಂದೇ ಆಗಿದ್ದು. ಅಂದ್ರೆ ಬಾಬು ಅಂಕಲ್ಗೆ ಅಪ್ಪ 10 ಗಂಟೆಗೆ ಅಂತ ಹೇಳಿತ್ತಂತೆ. ಅದಕ್ಕೆ ಅವ್ರು 10 ಗಂಟೆಗಲ್ವಾ ಹೇಳಿದ್ದು ಅಂದ್ರು. ಸರಿ ಆಯ್ತು, ಆವಾಗಲೇ ಬಂದು ಇಸ್ಕತೀನಿ ಅಂತ ಅಂದೆ. ಅವ್ರು ಮಾಡಿರ್ಲಿಲ್ಲ ಇನ್ನು. ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಒಂದು ವಿವಾಹ ಭೋಜನ. ಇವಾಗ ತಿಂಡಿ ಆಗಿ 10 ಗಂಟೆಗೆ ಟೀ ಕುಡಿತಾ ಇದೀವಿ. ಟೀ ಇಲ್ಲದೆ ಕಣ್ಣೇ ಬಿಡಕ್ಕಾಗ್ತಾ ಇಲ್ಲ ನನಗೆ ಇಲ್ಲಿ. ಓ ಅಣ್ಣ ಕಣ್ಣು ಅಲ್ಲ, ನಿನ್ ಮಗ್ಳು ಕೊಡಮ್ಮ ಕಲ್ಗಚ್ಚು. ಅಲ್ಲ, ನಿನ್ ಮಗಳ ಕುಡ್ಕತ್ತಾಳಲ್ಲ, ಇನ್ನೇನು ಸುರಿಯೋದು. ಮಗಳಗಂದ ತಕ್ಷಣ ಹೆಂಗ್ ಇದ್ ಮಾಡ್ತೀಯ? ಅದೇ ಅವಳು ನನಗೆ ಹೇಳಿದ್ದಿದ್ರೆ ಹೆಂಗನವೆ ಹೂ ಕಣೆ ಅವನಿಗೆ ಕಣೆ ಅಂತ ಅಂದ್ಬಿಡುವೆ. ಯಾರು ಅವಳು ಅನ್ನಲ್ಲ. ಆಯ್ತು ಬಿಡ. ಕುಡಿತಾಳ ಕಣಮ್ಮ ಅವಳು. ಹಾಸನಲ್ಲಿ ಇಬ್ರೆ ಒಂದ್ಸತಿ ಇದ್ವಲ್ಲ, ಅವಾಗ ಅವಳೇ ಕುಡ್ಕೊಂಡ್ಲು. ಕಲ್ಗಚ್ ಕುಡಿಯೋಳು. ಅಷ್ಟೇ, ನಮ್ಮಮ್ಮ ಅಲ್ಲಿ ಬರ್ತಾ ಇದೆ. ರೊಟ್ಟಿ 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 ತವಾನ್ ತೊಳಿತಾ ಇದೀಯೋ, ತವಾನ್ ಹೊಡೆದಾಕ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ಎಷ್ಟು ದೊಡ್ಡದಿದೆ ಅಲ್ವಾ, ಸಖತ್ ದೊಡ್ಡದಿದೆ. ರೊಟ್ಟಿನೇನ್ ಬೇಯಿಸೋದು ನಾನೇ ಕೂತ್ಕೊಂತೀನಿ, ನನ್ನೇ ಬೇಯಿಸ್ತೀನಿ. ರೊಟ್ಟಿನೇನ್ ಬೇಯಿಸೋದು ನಾನೇ ಕೂತ್ಕೊಂತೀನಿ, ನನ್ನೇ ಅಲ್ಲ. ನಿನ್ಗೇನಾದ್ರು ಅಮ್ಮ ಬೇಜಾರಾದ್ರೆ ಅದ್ರ ಮೇಲೆ ಕೂತ್ಕೊಂಡು ದೊಡ್ಡದಿದೆ. ಗೈಸ್, ಮತ್ತೆ ಹೋಗ್ತಾ ಇದ್ದೀನಿ ಈಗ ನನ್ನ ಬಾಕ್ಸ್ ಇಸ್ಕೊಳಕ್ಕೆ. ಟೈಮಿಂಗ್ 10 ಗಂಟೆ ಆಗಿದೆ. ಸೊ ಅವ್ರು ಹೇಳಿದ್ರು 10 ಗಂಟೆಗೆ ಕೊಡ್ತೀನಿ ಅಂತ. ಫೋನ್ ಮಾಡಿದ್ದೆ, ಬಾ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗ್ಬಿಟ್ಟು ಇಸ್ಕೊಂಡು ಬರೋಣ. ಬೇಸಿಗೆ ತಂದಿರೋದು 3 ಬಾಕ್ಸ್ ಆಗಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. 3 ಬಾಕ್ಸಿಗೆ ಹಾಕಿದ್ದಾರೆ. ನಾವು ಚಿಕ್ಕ ಚಿಕ್ಕ ಬಾಕ್ಸ್ಗೆ ಹಾಕಿ ಅಂತ ಹೇಳಿದ್ವು. ಅಪ್ಪ 3 ಬಾಕ್ಸಿಗೆ ಹಾಕಿದ್ದಾರೆ ಕಣಪ್ಪ. 3 ಬಾಕ್ಸು 3 ಆಗಿದೆ. ಓಪನ್ ಮಾಡೋಣ ಬಾಕ್ಸನ್ನ, ಅದ್ರೊಳಗೆ ಇಡೋಣ. ಡಿಕ್ಕಿ ಒಳಗೆ ಇಡಬೇಕೀಗ. ಅಮ್ಮ ಬಾ, ಕ್ಯಾಮ್ರಾ ಇಟ್ಟ. ನಾನು ಅವರು ಚಿಕ್ಕ ಚಿಕ್ಕ ಬಾಕ್ಸ್ಗೆ ಹಾಕಿ ಅಂದಿದ್ನಲ್ಲ,
ಚಿಕ್ಕದನ್ನೇ 3 ಬಾಕ್ಸ್ ಮಾಡಿಬಿಟ್ಟಿದ್ದಾರೆ. ಪ್ಯಾಕ್ ಮಾಡಿದ್ರು ನೀನು ಹೆಂಗೆ ತೆಗೀರಿ ಅಂತ ಹೇಳಿ ಅದಕ್ಕೆ ಸುಮ್ಮನೆ ತಂದೆ. ನೋಡ್ರಿ ಇಲ್ಲಿ ಇದು 2 ಬಾಕ್ಸ್ 3 ಬಾಕ್ಸ್ ಇದ್ದಿದ್ನ ಈಗ 2 ಬಾಕ್ಸ್ ಖಾಲಿ ಮಾಡಿದ್ದೀವಿ. ಅಂದರೆ ನಮ್ಮದು ಏನಾಗಿದೆ ಗೊತ್ತಾ, ಸ್ಕೂಟಿಗೆ ಸ್ವಲ್ಪ ಡಿಕ್ಕಿ ಸ್ಪೇಸ್ ಏನಿದೆ, ಅದು ಸೀಟ್ ಕೆಳಗೆ ಬೂಟ್ ಸ್ಪೇಸ್ ಅದು ಸ್ವಲ್ಪ ಜಾಸ್ತಿ ಇದೆ. ಹಂಗಾಗಿ ಆರಾಮಾಗಿ ಒಂದು 5-6-7 ಪ್ಯಾಕೆಟ್ ಎಲ್ಲ ಅದರೊಳಗೆ ಇಟ್ಟು, ಸೊ ಅದು ಈಸಿ ಆಯಿತು ನಮಗೆ. ಸೊ ಬನ್ನಿ, ಈಗ ಟೈಮ್ ವೇಸ್ಟ್ ಮಾಡಿದೆ, ಪಟ್ಟಂತ ಹೋಗೋಣ. 10:15 ಆಯಿತು ಟೈಮು. ಬನ್ನಿ ಹೋಗೋಣ. ಚಲೋ. ಈಗ ಕ್ಲಿಪ್ಸ್ ತಾಳಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ಲಗೇಜ್ ಇದೆ ಗಾಯ್ಸ್. ಇಲ್ಲಿ ನೋಡಿ ಲಗೇಜು, ಇವಳ ದೊಡ್ಡ ಲಗೇಜು, ಇವಳನ್ನ ಎತ್ಕೊಂಡು ಹೋಗ್ಬೇಕೀಗ. ಅದೇ ಇವಳನ್ನ ಈಗ ಕರ್ಕೊಂಡು ಗೈಸ್, ನಮ್ಮಪ್ಪ ಅಮ್ಮ ಇನ್ನೂ ಬಂದೇ ಇಲ್ಲ. ಅದಕ್ಕೆ ನಿಂತಿದ್ದೀವಿ ಕಾಯ್ಕೊಂಡು ಬರ್ಲಿ ಅಂತ. ನಿಧಾನಕ್ಕೆ ಬರ್ತಿದ್ದೆ ನಾನು, ಇನ್ನೂ ಬಂದಿಲ್ಲ. ಇವತ್ತು ಇವಳಿಗೂ ಹೆಲ್ಮೆಟ್ ಹಾಕ್ಸಿ ಕೂರಿಸಿರೋದು. ನಾಡಿದ್ದಿಗೆ ಬೇಕು ಹೆಲ್ಮೆಟ್, ಅದಕ್ಕೋಸ್ಕರ ಬರ್ಲಿ ಒಟ್ಟಿಗೆ ಹೋಗೋಣ ಅಂತ. ಇದೇ ಮನೆ, ನಮ್ಮದೇ ಮನೆ. ಗೈಸ್, ಇವರು ಬಸ್ಸಲ್ಲಿ ಬಂದರು. ನಮ್ಮಪ್ಪ ಅಲ್ಲಿ ನನಗೆ ಅರ್ಕಲ್ಗೋಡ್ಗೆ ಹೋದ್ರು. ಸೊ ಬಂದರು, ತೆಗಿಯಂ ಬೇಗ. ಏನಪ್ಪ ಫಾಸ್ಟ್ ಇಲ್ಲ ಕಣ ಮನೆ, ಪಟ ಅಂತ ತೆಗಿಬೇಕು ನಮಗೆ. ಇದು ಬ್ಯಾಗ್ ಎಲ್ಲ ಗಾಡೀಲಿರೋದು. ಗಾಡಿಲಿರೋ ಹೆಲ್ಮೆಟ್ ಬ್ಯಾಗ್ ಎಲ್ಲ ಒಳಗಿಡಿ. ಲೆಟ್ಸ್ ಗೋ ಗೈಸ್. ಅಪ್ಪ ಆಗ್ಲಿಂದ ಫೋನ್ ನೋಡಿ 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 ಬೇಜಾರಾಗ್ತಾ ಇದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಖತ್ ನಿದ್ದೆ ಬರ್ತಾ ಇದೆ. ಬೆಳಗ್ಗೆ ಬೇಗ ಎಬ್ಸಿದ್ರು, ಅದೇನೋ ಐಟಮ್ ಏನೋ ತರಬೇಕು ಅಂತ, ಹಂಗಾಗಿ ಬೇಗ ಇದ್ದಿದ್ದಲ್ವಾ, ಅದಕ್ಕೆ ನಿದ್ದೆ ಬರ್ತಾ ಇದೆ. ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ, ಆಮೇಲೆ ಸಿಗ್ತೀನಿ. ಇವತ್ತು ಏಕಾದಶಿ ಅಂತ ಅಂದ್ಬಿಟ್ಟು ಅನ್ನ ಮಾಡಂಗಿಲ್ಲ ಅಂತ ಅವಲಕ್ಕಿ ಬಿಸಿ ಬೇಳೆ ಬಾತ್ ಮತ್ತು ಸಜ್ಜಿಗೆ. ಬನ್ನಿ ಊಟ ಮಾಡೋದ. ನಮ್ಮ ಅಕ್ಕ ಬಂದು, ಅಮ್ಮ ಎಷ್ಟು ಗಂಟೆಗೆ ಹೇಳಿ ನಾವು ಬಂದಿದ್ದು? 12:30 ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಟೈಮಲ್ಲೇ ಬಂದಿದ್ದು. ಅವಾಗ ಮಲಗ್ದೊಳಗೆ ಟೈಮು 3:30 ನಾವು ಊಟ ಮಾಡ್ತಿರೋದು. ಇನ್ನೂ ಎದ್ದಿಲ್ಲ, ಈಗಲೂ ಕರಿತಾ ಇದ್ದಾರೆ ನಮ್ಮಮ್ಮ ಬಾ ಅಂತ. ನಾವು ನೋಡಿ, ನಾವೆಷ್ಟೇ ಇದಾಗಿದ್ರು ನಾನು ಇನ್ನೂ ಮಲಗಿಲ್ಲ, ಯಾಕೆಂದರೆ ಅದಂಗೆ ನಿದ್ದೆ ಮಾಡಿಲ್ಲ, ಫಿಲಮ್ ನೋಡ್ಕೊಂಡು ಕೂತಿದ್ದೀನಿ. ಅದಕ್ಕೆ ಲೆಟ್ಸ್ ಗೋ ಗಾಯ್ಸ್, ಊಟ ಮಾಡೋಣ. ಗೈಸ್, ನಾಳೆ ಅಪ್ಪಂಗೆ ಒಂದು ಕೆಲಸ ಇದೆ, ಅದಕ್ಕೆಲ್ಲ ಲಗೇಜ್ ರೆಡಿ ಮಾಡ್ಕೋತಾ ಇದ್ದೀವಿ. ಅಂದರೆ ಇದು ಬ್ಯಾಗಲ್ಲಿ ಅದನ್ನೆಲ್ಲ ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು. ಮತ್ತು ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಬನ್ನಿ ರೆಡಿ ಮಾಡಿ. ರೆಡಿ ಆದಮೇಲೆ ಅದನ್ನು ತಗೊಂಡೋಗಿ ಹಾಕ್ಬಿಟ್ಟು ಬರಬೇಕು. ಅಪ್ಪ ಅಪ್ಪ ಚಕ್ಕೆ ಲವಂಗ ಎಲ್ಲ ಬೇಕಂತೆ. ಈ ಥರ ಎಲ್ಲ ಲಗೇಜ್ ಹಾಕಬೇಕು. ಎಲ್ಲ ಆದ್ಮೇಲೆ ಸಿಗ್ತೀನಿ. ಪುಡಿ ಜಾಸ್ತಿ ಇರಲಿ, ಮೆಣಸಿನ ಪುಡಿ ಕಡಿಮೆ ಇರಲಿ. ಎಲ್ಲಿದೆ ಸ್ಕೇಲು? ಇಲ್ಲಿಲ್ಲ. ಬನ್ನಿ ಎಲ್ಲ ರೆಡಿ ಮಾಡೋಣ ಈಗ.
ಲೆಟ್ಸ್ ಗೋ. ಸೊ ಗೈಸ್ ಹಾಕಿದ್ದೀನಿ ನೋಡಿ, ಸಾಕಷ್ಟು ಇಷ್ಟು. ಇದು ಹುಳಿ ಪುಡಿ, ಇದು ಜಾಸ್ತಿ ಇದೆ. ಇದು ಮೆಣಸಿನ ಪುಡಿ, ಇದು ಕಡಿಮೆ ಇದೆ. ಇದು 1 kg ಮೇಲಿದೆ, ಇದೊಂದು 3/4 kg ಇದೆ. ಸಾಕಲ್ಲ? ಲೆಟ್ಸ್ ಗೋ. ಈಗ ನಾನು ಹೋಗ್ಬೇಕು ಅನಿಸುತ್ತೆ. ನೀನು ಬರ್ತೀಯಾ? ನಮ್ಮ ಅಮ್ಮಂಗೆ ಬೈಕಲ್ಲಿ ಬಂದು ಸುಸ್ತಾಗಿದೆ ಅಲ್ಲಿಂದ, ಅದಕ್ಕೆ ಹೆಂಗಿದ್ದಾರೆ. ಇಟ್ಸ್ ಓಕೆ. ಗೈಸ್ ನಮ್ಮಪ್ಪ ಹೋಗ್ಬಿಟ್ಟಿದ್ದಾರೆ ಇದಕ್ಕೆ ಅರ್ಕಲ್ಗೂಡಿಗೆ. ನನ್ನ ಬಾ ಅಂತ ಹೇಳಿದ್ರು, ನಾನು ಹ್ಞೂ ಅಂತ ಅಂದಿದ್ದೆ. ಸ್ವಲ್ಪ ಲೇಟ್ ಆಗಿದೆ, ಈಗ ನಾನು ಹೊರಡಲೇಬೇಕು ಈಗ ಪಟ ಅಂತ. ಸೊ ಅಲ್ಲಿ ಹೋಗಿ ನೋಡ್ತೀನಿ ನಾನು, ಮತ್ತೆ ಇನ್ನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗುತ್ತಾ ಅಥವಾ ಎಂಡ್ ಮಾಡೋದಾ ಅಂತ ಟೈಮ್ ಮೇಲೆ ಡಿಪೆಂಡು. ಸೊ ಬನ್ನಿ ಫಸ್ಟು ಅರ್ಕಲ್ಗೂಡಿಗೆ ಹೋಗಿ ಇದ್ದು ಕೆಲಸ ಏನಿದೆ ನೋಡಬೇಕು. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಗೈಸ್ ನಂಗೆ ಅನಿಸುತ್ತೆ ಇವತ್ತೇ ಲಾಸ್ಟ್ ಅಂತ, ಅಂದರೆ ಕಟಿಂಗ್ ಮಾಡಿಸು ಅಂತ ಹೇಳ್ತಿದ್ದಾರೆ. ಸೊ ಇವತ್ತೇ ಲಾಸ್ಟ್ ಅನಿಸುತ್ತೆ ಈ ಥರ ಕೂದಲು ಬಿಡೋದು. ನಾಳೆ ಕಟಿಂಗಿಗೆ ಹೋಗು ಅಂತ ಹೇಳ್ತಿದ್ದಾರೆ. ಹೋಗ್ಲಾ? ಏನು ಹೋಗ್ಲಾ? ನಾಳೆ ಕಟಿಂಗಿಗೆ ಹೋಗು ಅಂತಿದ್ದಾರೆ. ನಾನು ನೋಡೋಣ ಅಂತಿದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ನೋಡೋಣ ಹೋಗದ ಏನು ಅಂತ. ಹೋಗ್ಲಾ? ಬೇಕಾ? ಮಾಡಿಸ್ಬೇಕಾ ಈಗಲೇ? ಈಗ ವ್ಲಾಗಲ್ಲಿ ಮಾತಾಡ್ಬೇಕಲ್ಲ, ಅದಕ್ಕೋಸ್ಕರ ನೋಡು ನಿನ್ನಿಷ್ಟ ಅಂತ ಹೇಳ್ತಿದ್ದಾರೆ. ನೋಡೋಣ, ಗೊತ್ತಾಗ್ತಲ್ಲ ನಿಮಗೆ, ನಾಳೆ ಗೊತ್ತಾಗುತ್ತೆ ಕಟಿಂಗ್ ಆಗಿರುತ್ತಾ ಇಲ್ವಾ ಅಂತ. ಲೆಟ್ಸ್ ಗೋ. ಫಸ್ಟು ಅಲ್ಲಿ ಹೋಗಿ ಲಗೇಜ್ ಹಾಕಬೇಕು. ಸೊ ಗೈಸ್ ಅರ್ಕಲ್ಗೂಡಿಗೆ ಬಂದು ಲಗೇಜ್ ಎಲ್ಲ ಹಾಕಿ ಇಲ್ಲೇ ಕೂತಿದ್ದೀನಿ. ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಣ್ಣಂದ್ರೆಲ್ಲ, ಗೊತ್ತಿರೋರು ಇದ್ರು. ಅವ್ರು ಕರೆದ್ರು ಬಾ ಆಡು ಅಂತ. ಬಟ್ ನನಗೆ ಈಗ ಹೋದ್ರೆ ನಮ್ಮಪ್ಪ ಏನಾದ್ರು ಸಡನ್ನಾಗಿ ಕೆಲಸ ಹೇಳಿದ್ರೆ ನಾನು ಮತ್ತೆ ಅರ್ಧದಲ್ಲಿ ಬಿಟ್ಟೋಗೋಕ್ಕಾಗಲ್ಲ. ಸೊ ಅದಕ್ಕೆ ಇನ್ನೊಂದು ಲಾಸ್ಟ್ ಮ್ಯಾಚ್ ಇತ್ತು ಅವ್ರದ್ದು, ಅದಕ್ಕೆ ಆಡಿ ಬರಲ್ಲ ಅಂತ ಹೇಳಿದೆ. ಇಟ್ಸ್ ಓಕೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.